ಸರ್ ಲೋ ಬಜೆಟ್ ಸಿವಿಕ್ ಸರ್, ಬರೀ 1.5 ಲಕ್ಷ ಕೊಟ್ಟು ತಗೊಂಡೋಗಿ ಸರ್. ಇದಕ್ಕೆ ಲೋನ್ ಆಗುತ್ತಾ ಸರ್? ಸರ್ 1.5 ಲಕ್ಷ ಮಾಡ್ಲಿ, ಅದಕ್ಕೂ ಮಾಡ್ಕೊಡೋಣ. ಪೋಲೋದಲ್ಲಿ ರೆಡ್ ಕಲರ್ ಫ್ಯಾನ್ಸ್ ಬೇಸೆ ಬೇರೆ ಇದೆ, 50,000 ತಗೊಂಬನ್ನಿ, ಲೋನ್ ಕೂಡ ಮಾಡ್ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 2,30,000 ಮಾಡ್ಕೊಡೋಣ. ಪೋಲೋ ಸರ್, ಅದ್ರಲ್ಲೂ ಜರ್ಮನ್ ರೇಟ್, ಬರೇ 30,000 ಕೊಡಿ ತಗೊಂಡೋಗಿ ಸರ್. ಸರ್ 14 ಮಾಡಲು ಪೋಲೋ 3,95,000 ಕೊಡ್ತೀನಿ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಲೋನ್ ಹೋಗ್ತೀರಾ? ಬರೇ 30,000 ತಗೊಂಬನ್ನಿ ಸರ್. 3,40 ಕೊಡೋಣ, ಲೋನ್ ಕೂಡ ಮಾಡಿಸ್ಕೊಡೋಣ. ಬರೇ 30,000 ಡೌನ್ ಪೇಮೆಂಟ್ ಮಾಡ್ಲಿ. ಪೋಲೋ ಅಂತೂ ನಮ್ ಶೋರೂಮ್ ಅಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. 5 ಲಕ್ಷ ಮಾಡ್ಕೊಡ್ತೀನಿ ಸರ್, ಬಂದ್ರೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದ್ರಲ್ಲಿ ಎಸಿ ಬೇಕಾದ್ರೆ ಎಸಿನೂ ಇದೆ, ಫ್ಯಾನ್ ಫಿಟ್ ಮಾಡ್ಬಿಟ್ಟಿದ್ದೀರಾ ಸರ್, ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಬರ್ಲಿ ಸರ್, ಬರೀ 1,85,000 ಮಾಡ್ಕೊಡ್ತೀನಿ ಸರ್. ಗಾಡಿ 2,40,000 ಆಗುತ್ತೆ ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನ್ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಆಲ್ಮೋಸ್ಟ್ 30,000 50,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಲೋನ್ ಮಾಡಿ ಎಷ್ಟೋ ಜನರಿಗೆ ಗಾಡಿಗಳನ್ನ ಕೊಟ್ಟವ್ರೆ. ಇವರು ಲೋನ್ ಮಾಡ್ಸೋದೆಲ್ಲ ತುಂಬಾ ಫೇಮಸ್ ಅಂತಾನು ಹೇಳ್ಬೋದು. ಅದರಲ್ಲೂ ಪೋಲೋ ಕಾರ್ ಗಳಿಗೆ ಫೇಮಸ್ ಅಂತಾನು ಹೇಳ್ಬೋದು ಈ ಶೋರೂಮ್ ಕೂಡ. ಇವಾಗ ಎಕ್ಸಾಕ್ಟ್ಲಿ ಮಲ್ಲೇಶ್ವರಂ ರೋಡ್ ಅಲ್ಲೇ ಇದೀನಿ. ಇನ್ನೊಂದು 2 ಮಿನಿಟ್ಸ್ ಡ್ರೈವ್ ಇಲ್ಲಿಂದ. ಕೊನೆಗೆ ಬಾಸ್ ಮೋಟೋ ಝೋನ್ ಬಂದೇ ಬಿಟ್ವಿ. ನಾನು ಇವತ್ತು ಬಾಸ್ ಮೋಟೋ ಝೋನ್ ಬಂದಿದ್ದೀನಿ. ಬಾಸ್ ಮೋಟೋ ಝೋನ್ ಎಕ್ಸಾಕ್ಟ್ಲಿ ನಿಮ್ಗೆ ಮಲ್ಲೇಶ್ವರಂ ಹಳ್ಳದ ಗ್ರೌಂಡ್ ಅಪೋಸಿಟ್ ರೋಡ್ ಅಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಲೋನ್ ಮಾಡ್ಸೋದ್ರಲ್ಲಿ ಇವರು ಫೇಮಸ್ ಅಂತ ನೋಡ್ಬೋದು. ಸೊ ನಮ್ ಜೊತೆ ಅನಿಲ್ ಅವರು ಇದಾರೆ, ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನ್ ಹೇಳಕ್ ಇಷ್ಟ ಪಡ್ತೀರಾ? ಸರ್ ಲಾಸ್ಟ್ ವಿಡಿಯೋದಲ್ಲಿ ಒಳ್ಳೆ ರೀತಿ ರೆಸ್ಪಾನ್ಸ್ ಇತ್ತು. ಈ ಸತಿ ಬೇರೆ ಸ್ಟಾಕು ಇದೆ, 7 ಸೀಟರ್ ಇದೆ, ಅದ್ ಬಿಟ್ಟು ಬೇರೆ ವೆಹಿಕಲ್ಸ್ ಕೂಡ ಇದೆ. ಓಕೆ. ಲೋನ್ ಕೂಡ 30,000ದಿಂದ 1 ಲಕ್ಷದಲ್ಲಿ ಎಲ್ಲ ಕ್ಲೋಸ್ ಆಗುವಂತದೇ ಇರೋದು. ಹೌದಾ? ಅದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಆರಾಮಾಗಿ 30ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಯಾವ ವೆಹಿಕಲ್ ಬೇಕಾದ್ರೂ ತಗೊಂಡೋಗುತ್ತೆ. ಯಾವ್ದೇ ಕರ್ನಾಟಕದ ಯಾವ್ದೇ ಮೂಲೆಯಿಂದ ಇದ್ರು ಬನ್ನಿ, ಪರವಾಗಿಲ್ಲ, ಲೋನ್ ಕೂಡ ಮಾಡ್ಕೊಡ್ತೀವಿ ನಾವು. ಪ್ರೊಫೈಲ್ ಚೆನ್ನಾಗಿರ್ಬೇಕು, ನಿಮ್ ಪ್ರೊಫೈಲ್ ಮಾತಾಡುತ್ತೆ ಲೋನ್ ಬೇಕು. ಹೌದು ಸರ್, ಖಂಡಿತ ಸರ್. ಮಿನಿಮಮ್ 700 ಅಬೋವ್ ಇದ್ರೆ ಆರಾಮಾಗಿ ಲೋನ್ ಕೂಡ ಆಗ್ಬಿಡುತ್ತೆ. ಸಿಬಿಲ್ ಸ್ಕೋರ್. ಹೌದು ಸರ್, ಖಂಡಿತ. ಸೊ ಇವತ್ತು ಎಷ್ಟು ಗಾಡಿಗಳಿದೆ ಸರ್? ಇವತ್ತು ಸುಮಾರು ಒಂದು 15 ವೆಹಿಕಲ್ಸ್ ಇದೆ ಸರ್. ಪೋಲೋ ಬಿಟ್ಟು ಬೇರೆ ವೆಹಿಕಲ್ಸ್ ಇದೆ ಸರ್. 7 ಸೀಟರ್ ಕಾರು ಇದೆ. ಹೌದು ಸರ್. 5 ಸೀಟರ್ ಕಾರು ಇದೆ, ಮಿನಿ SUV ಇದೆ. ಯಾವ ತರ ಕಾರ್ ಬೇಕು ಎಲ್ಲ ಸಿಕ್ಬಿಡುತ್ತೆ. ಇಲ್ಲ ಸ್ಪೋರ್ಟ್ಸ್ ಗಾಡಿ ಹುಡುಕ್ತಾ ಇದ್ರೆ ಸಿವಿಕ್ ಗಳಿದೆ, i10 ಗಳಿದೆ, ಹ್ಯಾಚ್ ಬ್ಯಾಕ್ ಅಲ್ಲಿ ಎಲ್ಲ ಕಾರು ಇದೆ. ಸ್ಟಾರ್ಟ್ ಮಾಡೋಣ ವಿಡಿಯೋನ? ಬನ್ನಿ ಸರ್, ಮಾಡೋಣ. ಏನ್ ಬಜೆಟ್ ಇಂದ ಇದೆ ಸರ್ ಸ್ಟಾರ್ಟಿಂಗ್ ಇವತ್ತು? ಸರ್ 1.5 ಲಕ್ಷದಿಂದ 5 ಲಕ್ಷ ಕ್ಲೋಸ್ ಆಗೋ ತರ ಇದೆ ಸರ್. ಹೌದಾ? ಹೌದು ಸರ್. 7 ಸೀಟರ್ ಕಾರು ಅದೇ ರೇಂಜ್ ಅಲ್ಲಿ ಒಳಗಡೆನೆ ಆಡ್ ಆಗ್ಬಿಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವೇನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್. ಫಸ್ಟ್ ನೋಡ್ತಾ ಇರ್ಬೋದು ಹೋಂಡಾ ಸಿವಿಕ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಹೋಂಡಾ ಸಿವಿಕ್ 2007 ಮಾಡಲು, 3rd ಓನರ್, ವೆಲ್ ಮೈಂಟೈನ್ ವೆಹಿಕಲ್ ಸರ್. ಬರೀ 1,22,000 ಅಷ್ಟೇ ಹೊಡಿರೋದು. ಫುಲ್ಲಿ ಶೋರೂಮ್ ರೆಕಾರ್ಡ್ ಇದೆ. ನಿಮ್ಗೆ ಇದರಲ್ಲಿ ಮ್ಯಾಗ್ ವೀಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಿಫಾಗರ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಟಾಪ್ ಅಂಡ್ ಫ್ಯೂಚರ್ ಇದೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. IB ಟೆಕ್ ಅಂದ್ರೆ ಫುಲ್ಲಿ ಟಾಪ್ ಅಂಡ್ 1.8 ಲೀಟರ್ ಇಂಜಿನ್ ಬರುತ್ತೆ ಗಾಡಿಲಿ. ಸಖತ್ತಾಗಿರುತ್ತೆ ಪವರ್ ಫೀಚರ್ಸ್ ಎಲ್ಲಾನು. ಆಲ್ಮೋಸ್ಟ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತಲ್ಲ ಸರ್ ಈ ಗಾಡಿಲಿ? ಎಲ್ಲ ಬರುತ್ತೆ ಸರ್. ನೋಡ್ತಾ ಇರ್ಬೋದು ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಅಂಡ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಬರುತ್ತೆ ಕಾರಲ್ಲಿ. ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್. ಪ್ರೈಸಿಂಗ್ ಸರ್ ಆಗಿದ್ರೆ ಸರ್ ಬರೀ 2,50,000 ಇದೆ ಸರ್. ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಹೇಳ್ಬಿಡಿ ಸರ್ ನೋಡೋಣ. ಸರ್ 2,40 ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್ ಪ್ರೈಸ್? 2,40,000 ಆಗುತ್ತೆ ಸರ್. ಫ್ರೆಂಡ್ಸ್ ಇನ್ನೊಂದು i10 ಇದೆ ನೋಡಿ ಸರ್. i10 2009 ಮಾಡಲು, ವೆಲ್ ಮೈಂಟೈನ್ ಇದೆ ಸರ್ ಗಾಡಿ. ಬೇರೆ 67,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ನಿಮ್ಗೆ KA ನಂಬರ್ ಬಂದ್ಬಿಟ್ಟಿದೆ ಇದ್ರಲ್ಲಿ ಆಲ್ರೆಡಿ. ಓಕೆ. ಕರ್ನಾಟಕ ನಂಬರ್ ಕೂಡ ಬಂದ್ಬಿಟ್ಟಿದೆ ಅಂತ ನೋಡ್ತಾ ಇರ್ಬೋದು. ಮೈಗ್ರೇಟೆಡ್ ಗಾಡಿ, ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಲೆದರ್ ಸೀಟ್, ಅಪಾಲ್ಸ್ಟ್ರಿ ಎಲ್ಲ ಬಂದ್ಬಿಡುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆಯಲ್ಲ ಸರ್ ಗಾಡಿಲಿ? ಎಲ್ಲ ಇದೆ ಸರ್. ವೇರಿಯಂಟ್ ಇದು ಮ್ಯಾಗ್ನಾ ವೇರಿಯಂಟ್. ಪ್ರೈಸಿಂಗ್ 199 ಇದೆ ಸರ್. 1,99,000 ಇದೆ. ಫೈನಲ್ ಅಂದ್ರೆ ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಫೈನಲ್ ಹೇಳಿ ಸರ್ ಒಂದು ಪ್ರೈಸ್. 1,85,000 ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು 7 ಸೀಟರ್ ಕಾರ್ ಒಂದಿದೆ. ಇದ್ರ ಬಗ್ಗೆ ಹೇಳಿ ಸರ್. ತುಂಬಾ ಜನ 7 ಸೀಟರ್ ಹುಡುಕ್ತಾ ಇದ್ದಾರೆ. ಅದ್ರಲ್ಲೂ ನಮ್ಮ ಹತ್ರ 4 ಸೌಂಡ್ ಗಾಡಿ ಇದೆ. ನಿಮ್ಗೆ ಇದ್ರಲ್ಲಿ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ. ಇದ್ರಲ್ಲಿ ನಿಮ್ಗೆ HSR ನಂಬರ್ ಪ್ಲೇಟ್ ಆಲ್ರೆಡಿ ಫಿಟ್ ಮಾಡಿದ್ದಾರೆ. HSRP ನಂಬರ್ ಪ್ಲೇಟ್ ಎಲ್ಲಾನು ಹಾಕ್ಸ್ಬಿಟ್ಟವ್ರೆ. 8994 ಫ್ಯಾನ್ಸಿ ನಂಬರ್ ಕೂಡ ಇದೆ. ಸೆಕೆಂಡ್ ಓನರ್ ಗಾಡಿ. ಒಳಗಡೆ ಇಂಟೀರಿಯರ್ ಎಲ್ಲ ನೋಡಬಹುದು, ಒಳ್ಳೆ ಕಂಡೀಷನ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಇದ್ರಲ್ಲಿ AC ಬೇಕಾದ್ರೆ ACನೂ ಇದೆ, ಫ್ಯಾನ್ ಫಿಟ್ ಮಾಡ್ಬಿಟ್ಟಿದ್ದಾರೆ ಸರ್. ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಎಷ್ಟು ಓಡಿದೆ ಸರ್ ಗಾಡಿ ಇದು? 1 ಚಿಲ್ಲರೆ ಓಡಿದೆ ಸರ್. ಇದು 1 ಲಕ್ಷ ಚೇಂಜ್ ಓಡಿದ್ಯಾ? ಲೆದರ್ ಸೀಟ್, ಅಪಾಲ್ಸ್ಟ್ರಿ ಎಲ್ಲ ಇದೆ ವೀಕ್ಷಕರೇ. ನೋಡ್ತಾ ಇರ್ಬೋದು ಫ್ಯಾಮಿಲಿಗೆ, ದೊಡ್ಡ ಫ್ಯಾಮಿಲಿಗೆ 7 ಸೀಟರ್ ಕಾರ್ ಅಂತ ಬಂದ್ರೆ ಇದಕ್ಕೂ ಹೋಗ್ಬೋದು. ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತಂತೆ. ಅಂಡ್ ಆಲ್ಮೋಸ್ಟ್ ಈ ಗಾಡಿದು ಮೈಲೇಜ್ ಎಲ್ಲಾನು ನೀವೇ ಶಾಕ್ ಹೋಗೋಯ್ತೀರಾ, ಅಷ್ಟೊಂದು ಮೈಲೇಜ್ ಬರುತ್ತಂತೆ. ಎಷ್ಟು ಬರುತ್ತೆ ಸರ್ ಮೈಲೇಜ್? ನಿಮ್ಗೆ 13 ಕೊಡ್ತಾ ಇದೆ ಸರ್. ಇನ್ನು ಹೈವೇ ಲೆಕ್ಕ ಹಾಕೊಳ್ಳಿ, ಆರಾಮಾಗಿ 16-17 ಕೊಟ್ಟೆ ಕೊಡುತ್ತೆ. ಪ್ರೈಸಿಂಗ್ ಆಗಿದ್ರೆ 5.25 ಲಕ್ಷ ಇದೆ. ಬಂದ್ರೆ 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಅದ್ರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 5 ಲಕ್ಷ ಮಾಡ್ಕೊಡ್ತೀನಿ ಸರ್. ಬಂದ್ರೆ ಅದ್ರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದ್ರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಅದ್ರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫ್ರೆಂಡ್ಸ್ ಇನ್ನೊಂದು ಪೋಲೋ ಇದೆ ನೋಡಿ, ಡಿಮ್ಯಾಂಡೆಡ್ ಕಾರು. ಸರ್ ಪೋಲೋ ಅಂತೂ ನಮ್ ಶೋರೂಮ್ ಅಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಈ 12 ಮಾಡಲು ಡೀಸೆಲ್ ವೆಹಿಕಲ್, 22 ಮೈಲೇಜ್ ಮಿಸ್ ಇಲ್ಲ. ಸಿಲ್ವರ್ ಕಲರ್, ಅದನ್ನು ಡೀಸೆಲ್ ವೇರಿಯಂಟ್. ಡೀಸೆಲ್ ಗಾಡಿ. ಹೌದು. ಇಂಟೀರಿಯರ್ ನೋಡ್ತಾ ಇರ್ಬೋದು, ಹೊಸ ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ.
ಸಿಸ್ಟಮ್ ಕೂಡ ಇದೆ. ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋರು, ಒಳ್ಳೆ ಪರ್ಫಾರ್ಮೆನ್ಸ್ ವೆಹಿಕಲ್ ಬೇಕನ್ನೋರು ಪೋಲೋಗ್ ಬರ್ಬೋದು. ಯಾವ್ದು ಸರ್ ಇದು ಪೆಟ್ರೋಲ್ ಡೀಸೆಲ್ ಇದು? ಸರ್ TDI ವರ್ಷನ್ ಕಂಫರ್ಟ್ ಡೀಸೆಲ್. ಓಕೆ 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 ಡೀಸೆಲ್ ಗಾಡಿ ಕಂಪ್ಲೀಟ್ಲಿ ಬಾಷ್ ಅಲ್ಲೇ ಸರ್ವಿಸ್ ಆಗಿದೆ ಅಂತ ನೋಡ್ತಾ ಇರ್ಬೋದು. 90,000 ಡ್ರೈವನ್ ಆಗಿದೆ ಸರ್, ಎಲ್ಲ ಶೋರೂಮ್ ಮೇಂಟೈನ್. ಪ್ರೈಸಿಂಗು ಸರ್ 3,50,000 ಇದೆ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಒಂದ್ ಪ್ರೈಸ್ ಹೇಳಿ ನೋಡೋಣ. ಸರ್ 3,40 ಕೊಡೋಣ, ಲೋನ್ ಕೂಡ ಮಾಡಿಸ್ಕೊಡೋಣ. ಬರೇ 30,000 ಡೌನ್ ಪೇಮೆಂಟ್ ಮಾಡ್ಲಿ, ಲೋನ್ ಕೂಡ ಆಗುತ್ತೆ. ಹೌದಾ? ಇದಕ್ಕೆ ಲೋನ್ ಆಗುತ್ತಾ ಸರ್? ಸರ್ 1.5 ಲಕ್ಷ ಮಾಡ್ಲಿ, ಅದಕ್ಕೂ ಮಾಡ್ಕೊಡೋಣ. ಹಾಗೆ ಫ್ರೆಂಡ್ಸ್ ಇನ್ನೊಂದ್ 2 ಪೋಲೋಗಳಿದೆ ನೋಡಿ. ಸರ್ 14 ಮಾಡಲು ಹೈಲೈನ್ ವರ್ಷನ್, ಥರ್ಡ್ ಓನರ್ ಆಗಿದೆ. ಮ್ಯಾಗು ಎಲ್ಲ ಆಲ್ಮೋಸ್ಟ್ ಎಲ್ಲಾ ಫ್ಯೂಚರ್ಸ್ ಬಂದ್ಬಿಡುತ್ತೆ. 2 ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪ್ನಿ ಸಿಸ್ಟಮ್. ಓಕೆ, ಎಲ್ಲ ಬಂದ್ಬಿಡುತ್ತೆ. ವೆಹಿಕಲ್ ಸರ್ ಇದು ಡೀಸೆಲ್ ಗಾಡಿನ 22 ಮೈಲೇಜ್ ಮಿಸ್ ಇಲ್ಲ, ಅದ್ರಲ್ಲೂ ಹೈಲೈನ್. ತುಂಬಾ ಚೆನ್ನಾಗಿದೆ ವೆಹಿಕಲ್, ಫ್ಯಾನ್ಸಿ ನಂಬರ್ ಇದೆ. ಫ್ಯಾನ್ಸಿ ನಂಬರ್ ಕೂಡ ಇದೆ, 3432 ನೋಡ್ತಾ ಇರ್ಬೋದು. ಪೋಲೋ ಐಲೈನ್ ವೇರಿಯಂಟ್. ಏನಂದ್ರೆ ಡ್ರಾಬ್ಯಾಕ್ ಒಂದು ಥರ್ಡ್ ಓನರ್ ಆಗಿದೆ, ಬಟ್ ಲೋನ್ ಬೇಕಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಏನ್ ಹೇಳ್ತಾ ಇದ್ರ ಸರ್ ಪ್ರೈಸಿಂಗ್? ಸರ್ 3,99,000 ಇದೆ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಒಂದ್ ಪ್ರೈಸ್ ಹೇಳಿ ನೋಡೋಣ. ಸರ್ 3,95,000 ಹೇಳ್ತೀನಿ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಶೋರೂಮ್ ವಿಸಿಟ್ ಮಾಡ್ಲಿ. ಎಷ್ಟು ಒಂದೊಂದ್ ಪ್ರೈಸ್ ಹೇಳಿ ಸರ್. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಇದು ಯಾವ್ದು ಫಿಕ್ಸೆಡ್ ಪ್ರೈಸ್ ಅಲ್ಲ, ಶೋರೂಮ್ ವಿಸಿಟ್ ಮಾಡ್ಲಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. ಬರೀ 30,000 ರಿಂದ 40,000 ಮಾಡ್ಲಿ ಸಾಕು. ಫ್ರೆಂಡ್ಸ್ ಹುಂಡೈ i10 ಇದೆ ನೋಡಿ ಸರ್ 2010 ಮಾಡಲು, ಸೆಕೆಂಡ್ ಓನರ್, 68,000 ಡ್ರೈವನ್ ಆಗಿದೆ. ಓಕೆ, ಪೆಟ್ರೋಲ್ ವೆಹಿಕಲ್ ಆರಾಮಾಗಿ 17-18 ಮೈಲೇಜ್ ಬರುತ್ತೆ. ಲೇಡೀಸ್ಗೆ, ಕಲಿಯೋರ್ಗೆ ಹೇಳ್ ಮಾಡ್ಸಿದ್ ಗಾಡಿ. ಓಕೆ Hyundai ಬಗ್ಗೆ ಮಾತಾಡಂಗಿಲ್ಲ. ನೋಡ್ತಾ ಇರ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿಯ ಪ್ರೈಸಿಂಗ್ ಸರ್? ಸರ್ 2,35,000 ಇದೆ, 2,30,000 ಮಾಡ್ಕೊಡೋಣ. ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಶೋರೂಮ್ ವಿಸಿಟ್ ಮಾಡಿ ಸರ್. ಎಷ್ಟು ಸರ್ ಪ್ರೈಸ್? 2,30,000 ಮಾಡ್ಕೊಡೋಣ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಜರ್ಮನ್ ರೆಡ್ ಕಲರ್ ಪೋಲೋ ಇದೆ. ಇದಕ್ಕಂತೂ ಸಾಕಷ್ಟು ಜನ ಪೋಲೋದಲ್ಲಿ ರೆಡ್ ಕಲರ್ ಫ್ಯಾನ್ಸ್ ಬೇಸೆ ಬೇರೆ ಇದೆ. ಹೌದು. TDI ವರ್ಷನ್, ಅದ್ರಲ್ಲೂ ಡೀಸೆಲ್, 22 ಮೈಲೇಜ್ ಮಿಸ್ ಇಲ್ಲ, ಬರ್ದು ಇಟ್ಕೊಂಡ್ಬಿಡಿ. ಡೀಸೆಲ್ ವೇರಿಯಂಟ್. ಇಂಟೀರಿಯರ್ ನೋಡಿ, ತುಂಬಾನೇ ಚೆನ್ನಾಗಿದೆ. ವೆಲ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಬರೀ 83,000 ಡ್ರೈವನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಸೆಕೆಂಡ್ ಓನರ್? ಹೌದು, ಸೆಕೆಂಡ್ ಓನರ್ ಗಾಡಿ, ಜರ್ಮನ್ ರೆಡ್ ಕಲರ್ ಪೋಲೋ. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ 4,25,000 ಇದೆ, ಅದ್ರಲ್ಲೂ ನೆಗೋಷಿಯಬಲ್ ಆಗುತ್ತೆ. 4,15,000 ಮಾಡ್ಕೊಡೋಣ ಸರ್. ಇನ್ನೊಂದ್ ಪ್ರೈಸ್ ಹೇಳಿ ಸರ್. ಸರ್ ಇಲ್ಲ, 4,15,000 ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಒಂದ್ ಪ್ರೈಸ್ ಹೇಳಿ ಸರ್. ಸರ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್, ಖಂಡಿತ ವಿಸಿಟ್ ಮಾಡಿ. ಲೋನ್ಗೆ ಹೋಗ್ತೀರಾ, ಬರೀ 30,000 ಡೌನ್ ಪೇಮೆಂಟ್ ಮಾಡ್ಲಿ ಸರ್. ಎಷ್ಟು ಸರ್ ಪ್ರೈಸ್? ಬರೀ 30,000 ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಹಾಗೆ ETS ಸರ್? ಸರ್ ಪೆಟ್ರೋಲ್ ವೆಹಿಕಲ್ 2011 ಮಾಡಲು, ಬರೀ 74,000 ಡ್ರೈವನ್ ಆಗಿದೆ. ಟಾಪ್ ಎಂಡ್ ಗಾಡಿ, ಕಂಪ್ನಿ ಸಿಸ್ಟಮ್, ಮ್ಯಾಗ್ ವೀಲ್, ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್, ಬೂಟ್ ಸ್ಪೇಸ್, ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ಇದ್ರದ್ದು? ಸರ್ 3,50,000 ಇದೆ, 3,25,000 ಮಾಡ್ಕೊಡೋಣ. ಲೋನ್ಗೆ ಹೋಗ್ತೀರಾ, ಬರೀ 50,000 ತಗೊಂಬನ್ನಿ. ಬರೀ 50,000? ಬರೀ 50,000 ತಗೊಂಬನ್ನಿ, ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಲೋ ಬಜೆಟ್ ಸಿವಿಕ್ ಸರ್, ಬರೀ 1.5 ಲಕ್ಷ ಕೊಟ್ಟು ತಗೊಂಡೋಗಿ ಸರ್. ಸೆಕೆಂಡ್ ಓನರು, 2000 ಎಷ್ಟನೇ ಮಾಡಲ್ ಸರ್? 7 ಮಾಡಲು ಸರ್. 7 ಮಾಡಲ್. ನೋಡ್ತಾ ಇರ್ಬೋದು. ಟೈರ್ಸ್ ಕಂಡೀಷನ್ ಎಲ್ಲ ಮೈಗ್ರೇಟೆಡ್ ಗಾಡಿ ಇದಾಗಿರುತ್ತೆ. ಡೆಲ್ಲಿ ರಿಜಿಸ್ಟ್ರೇಷನ್ ಅಲ್ಲ? ಹೌದು ಸರ್. ವಿತ್ ನಂಬರ್, NOC ಎಲ್ಲ ತೆಗೆಸ್ಕೊಡ್ತೀರಾ ಹೆಂಗೆ? ಖಂಡಿತ ಮಾಡಿಸ್ಕೊಡ್ತೀನಿ ಸರ್. NOC ಅವ್ರ ಹೆಸರು ಕೊಡ್ತೀನಿ. ಹೌದಾ? ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಹೇಗಿದೆ ಅಂತ. ಟಾಪ್ ಎಂಡ್ ಅಲ್ವಾ ಸರ್ ಇದು? ಹಾ ಸರ್, ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ. ಆಲ್ಮೋಸ್ಟ್ ಮ್ಯಾಗ್ ಒಂದ್ ಬರಲ್ಲ ಅಷ್ಟೇ. ನೋಡ್ತಾ ಇರ್ಬೋದು. ಇಂಟೀರಿಯರ್ ವೈಸ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ. ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್, ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಪ್ರೈಸಿಂಗ್ ಎಷ್ಟಂದ್ರಿ ಸರ್? ಸರ್ ಬರೀ 1.5 ಲಕ್ಷ ಸರ್. ಬರೀ 1.5 ಲಕ್ಷ ವಿತ್ NOC? ಹೌದು ಸರ್.